ಇವ ಸರ್ ಅದೇ ಅಕ್ಕ ಅವರು ಅವ್ರ ಯಜಮಾನ್ರ ತೀರೋಗಿ 1 ಇಯರ್ ಆಯ್ತು. ಇನ್ನು ವಿಡೋ ಪೆನ್ಷನ್ಗೂ ಅಪ್ಲೈ ಮಾಡಿಲ್ಲ, ರೇಷನ್ ಕಾರ್ಡು ಇಲ್ಲ, ಇಬ್ಬರು ಮಕ್ಕಳಿದ್ದಾರೆ. ಈಗ ಅದು 1 ಇಯರ್ ಅಂದ್ರೆ ಕೋರ್ಟಿಂದ ಬೇಕಾ ಮೇಡಮ್? ತಿಂಗಳಿಗೆ 1 ವರ್ಷ ಆಯ್ತು. ಏನು ಮಾಡೋದು ಮೇಡಮ್? ಕಂಪ್ಲೀಟ್ ಆಗಿದೆ ಇಲ್ಲ ಸರಿ ಅಮ್ಮ ಪೇರು ಡೀಟೇಲ್ ಆಧಾರ್ ಕಾರ್ಡ್ ಇತ್ತಪ್ಪ. ವಿಡೋ ಪೆನ್ಷನ್ ಸೇರಿಸ್ತಾನ ಮೇಡಮ್, ನೀವೇ ಮಾಡ್ಬೋದಲ್ಲ, ಡೈರೆಕ್ಷನ್ ಮಾಡ್ಬೋದು. ಯಾಕೆ ಇದು ಅರ್ಜಿ ಅದೇನಾದ್ರೂ ಅಕ್ನಾಲಜಿ ತಗೊಂಬಂದು ಕೊಡಮ್ಮ, ಇವರೇ ಆಫೀಸರ್ ಸರ್. ಸ್ವಲ್ಪ ಫಾಲೋ ಅಪ್ ಮಾಡಿ. ಇದು ಹುಡುಗಂದು ನೋಡಿ, ಅವ್ರದ್ದು ಆ್ಯಡ್ ಆಗ್ಬೇಕಂದ್ರೆ ಸರ್ ಇವತ್ತು ಸರಿ ಅಮ್ಮ. ಹಾಂ ಕನ್ನೀದಿದೆ ಅವ್ರು. ಸರಿ ಅಮ್ಮ. ఏమే ఇదే బీపీ చాలా ఉన్నాయి. హుషారు కాళ్ళు ఇదంతా అట్లా గాయం కాకూడదు. అవునా ఎవడా కరెక్ట్. ఓ ఇదే ఏమే ఓపెన్ అంటే ఎట్లా ఎన్నాళ్ళ ఆరంగా ఉండేవాడు. భోజనం అంతా తింటావా బాగా? ಸಮಸ್ಯೆ ಇದೆಯಮ್ಮ? ಹಾಂ ಗಂಡ ಇಲ್ಲ, ಇಬ್ರು ಹೆಣ್ಮಕ್ಳು. ಪೆನ್ಷನ್ ವಸ್ತಂದ ఉండదు. ಇದು ಪೆನ್ಷನ್ ಅವರು ಇವ ಸರ್? ರೇಷನ್ ಕಾರ್ಡ್ ಇದೆ ಸರ್. ರೇಷನ್ ಕಾರ್ಡ್ ಇದು ರೇಷನ್ ಕಾರ್ಡು ಪೆನ್ಷನ್ ಅವ್ರು ಬನ್ನಿ ಹಂಗೆ. ಇವ ಸರ್ ಅದೇ ಅಕ್ಕ ಅವರು ಅವ್ರ ಯಜಮಾನ್ರ ತೀರೋಗಿ 1 ಇಯರ್ ಆಯ್ತು. ಇನ್ನು ವಿಡೋ ಪೆನ್ಷನ್ಗೂ ಅಪ್ಲೈ ಮಾಡಿಲ್ಲ, ರೇಷನ್ ಕಾರ್ಡು ಇಲ್ಲ, ಇಬ್ರು ಮಕ್ಕಳಿದ್ದಾರೆ. ಈಗ ಅದು 1 ಇಯರ್ ಅಂದ್ರೆ ಕೋರ್ಟಿಂದ ಬೇಕಾ ಮೇಡಮ್ ನಿಮಗೆ? ಈ ತಿಂಗಳಿಗೆ 1 ವರ್ಷ ಆಯ್ತಂತ. ಏನು ಮಾಡೋದು ಮೇಡಮ್? ಕಂಪ್ಲೀಟ್ ಆಗಿದೆ 1 ವರ್ಷ. ಇಲ್ಲ ಸರಿ ಅಮ್ಮ ಪೇರು ಡೀಟೇಲ್ ಆಧಾರ್ ಕಾರ್ಡ್ ಇತ್ಕಪ್ಪಮ್ಮ. ವಿಡೋ ಪೆನ್ಷನ್ ಸೇರಿಸ್ತಾನ ಮೇಡಮ್, ನೀವೇ ಮಾಡ್ಬೋದಲ್ಲ, ಡೈರೆಕ್ಷನ್ ಮಾಡ್ಬೋದು. ಹೌದು ರೇಷನ್ ಕಾರ್ಡ್ ಇಲ್ಲದಾ ಇವ್ರಿಗೆ? ರೇಷನ್ ಕಾರ್ಡು ಇಲ್ವಂತೆ ಅಕ್ಕ. ಅಕ್ಕ ಈ ಅಕ್ಕ ಬರ್ಕೊಳ್ಳಿ ಮೇಡಮ್. ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀರಿ? ಹಾಂ ಮೊದಲೇ ಮಾಡಿ. ಈಗ 1 ಗಂಟೆಯಿಂದ 3 ಗಂಟೆವರೆಗೂ ಬಿಟ್ಟಿರ್ತಾರೆ. ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ತೊಗೊಂಡೋಗಿ గ్రామంకి ಹೋಗಿ ಮಾಡಿಕೊಡ್ತಾರೆ. అక్క 2 నాళ్ళ లోపల వాళ్ళ తహసీల్దార్ మేడము విడో పెన్షన్ వస్తుంది, సేపించి ఇంటి దాకా పంపిస్తాను. ఎవరైనా ఫాలో అప్ చేయాలి ఇడ రఘు, అక్కోళ్ళకి ఇంటి దాకా తెచ్చేయాలప్ప, అది ఇంటి దాకే పంపిస్తాను తమ్ముడు. ఆర్డర్ కాపీ. ಯಾಕೆ ಇದು? ಈಗ ಅಮ್ಮದು ಯಾರ್ದಾದ್ರು ಇದೆಯಮ್ಮ ರೇಷನ್ ಕಾರ್ಡ್? ಎಲ್ಲ ಇರಮ್ಮ ಕರೀತೀವಿ. ಫುಡ್ ಇನ್ಸ್ಪೆಕ್ಟರ್ ಬನ್ನಿ ಸರ್. ಅಕ್ಕ ಅವ್ರದ್ದು 3 ಇಯರ್ಸ್ ಆಯ್ತಂತೆ ನೋಡಮ್ಮ, ಅವರೇ ಆಫೀಸರ್. ಹೇಳಮ್ಮ ಏನು? ಹೌದಾ ಲ್ಯಾಬ್ಸ್ ಏನು ರೀಸನ್? ಹೌದು, ಮೋಸ್ಟ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಕೊಡದೆ 2021 ಲ್ಯಾಪ್ಸ್ ಆಗಿದೆ ಸರ್. ಹೊಸದಾಗಿ ಅಪ್ಲೈ ಮಾಡ್ಕೊಳಕ್ಕೆ ಹೇಳಿರ್ತೀವಿ, ಮಾಡ್ಕೊಂಡ್ರಿ. ಇಲ್ಲ ಸರ್, ನಾವು ಕೊಟ್ಟಿರೋದು ರೇಷನ್ ಕಾರ್ಡ್ಗೆ 3 ವರ್ಷ ಆಗೈತೆ. 3 ವರ್ಷದಿಂದ ಅದೇ 3 ವರ್ಷದ ಹಿಂದೆಗಡೆ ಲ್ಯಾಪ್ಸ್ ಆಗಿದೆ. ಹೊಸದಾಗಿ ನೀವು ಮತ್ತೆ ಅಪ್ಲೈ ಮಾಡಿಲ್ಲ? ಇಲ್ಲ, ಅದೇ ಸೈಬರ್ಗೆ ಹೋದ್ರೆ ಪ್ರೋಸೆಸ್ ಆಗೈತೆ ಅಂತ ಹೇಳ್ತಾರೆ. ಬೇಡ ಇರಮ್ಮ, ಒಂದು ಕೆಲಸ ಮಾಡಮ್ಮ, ಅರ್ಜಿ ಕೊಡಮ್ಮ. ಅರ್ಜಿ ಅದೇನಾದ್ರು ಅಕ್ನಾಲಜಿ ತಗೊಂಬಂದು ಕೊಡಮ್ಮ, ಇವರೇ ಆಫೀಸರ್ ಸರ್. ಸ್ವಲ್ಪ ಫಾಲೋ ಅಪ್ ಮಾಡಿ. ಇದು ಹುಡುಗಂದು ನೋಡಿ, ಅವ್ರದ್ದು ಆ್ಯಡ್ ಆಗ್ಬೇಕಂದ್ರೆ ಫುಡ್ ಇನ್ಸ್ಪೆಕ್ಟರ್ ಸರ್. ಇವತ್ತೇ ಆಗುತ್ತೆ. ಈ ಗ್ರಾಮವನ್ಗೆ ಹೋಗಿ ಮಾಡ್ಕೊಂಡು ಬನ್ನಿ, ನಾನು ನಂಬರ್ ಕೊಡ್ತೀನಿ. ಇವ್ರ ನಂಬರ್ ಫೋನ್ ಮಾಡಿ. ಯಜಮಾನ ఏమే ఏం సమాచారం? ఏం కాళ్ళు నొప్పులేలా? నొప్పులు అనిపించింది దీనికి సప్తగిరికి. ఆపరేషన్ ఆయన ఆపరేషన్ ఏమే ఇదే బీపీ చాలా ఉన్నాయి. బీపీ షుగర్. హుషారు కాళ్ళు ఇదంతా అట్లా గాయం కాకూడదు. గాయం కాకుండా చూసుకో. షుగర్ ఉన్నాడు, కాళ్ళకు గాయం కాకూడదు. హుషారు వస్తే మంచిది. కానీ ఇది ధైర్యంగా ఉంటుంది. ఆరాం వస్తాడు. ఏం చదువుతారా? రా ఎలా చదివిస్తాడు? ఏడా? అవునా ఎవడారా? కరెక్ట్. ఓ ఇదే ఏం ఓపెన్ అంటే ఎట్లా? ఎన్నాళ్ళ అయ్యమ్మా? ఆరంగా ఉండేవాడు. భోజనం అంతా తింటావా బాగా? ఏం షాప్ ఏమైందాక? ఏం షాప్ పుట్టినోటి ఇంకా ఉన్నా? ఓ హార్ట్. సరే స్కూల్కి పంపిస్తాను లేదే, నావే ఆపరేషన్ లాస్ట్ టైం హెల్త్ క్యాంప్ అని. స్కూల్కి పోతాను లేదమ్మరా? వెళ్ళరా? భీమంతా తీసుకుంటాను రా. వద్దా? మీ ఆశీర్వాదం ఉండాలి. వస్తాను రా, ಹುಷಾರ್ ತಗೊಂಡು ಸರ್. ಅದೇ ಪಾಪ ಇವ್ರದ್ದು ರೇಷನ್ ಕಾರ್ಡ್ ಇಲ್ಲ, ಆ ಕಾರಣಕ್ಕೆ ಸೈಟು ಏನೂ ಬಂದಿಲ್ಲ. ಅಕ್ಕ ಬನ್ನಿ ಕೂತ್ಕೊಳ್ಳಿ. ಅಮ್ಮ వీళ్ళు ఫుడ్ ఇన్స్పెక్టర్ అమ్మ, వీళ్ళు పీడిఓ వాళ్ళు.
అదే ఇప్పుడు రేషన్ కార్డు ఏం రీజన్ ఏం చెప్పు ఇక్కడ మా హస్బెండ్ వాళ్ళది బ్యారే ఊరు సార్, సరేమ్మా. ఆంధ్ర సైడ్. వాటిని ఇంకా ఏమో ఇది కానీ నీది ఇదే ఊరు కదా. మాది ఇదే ఊరు. సరేమ్మా. వాళ్ళది మాది ಸಪರೇಟ್ ರೇಷನ್ ಕಾರ್ಡ್ ಅಯ್ಯಂದು ಸರ್ ಅದು ಆಂಧ್ರದಲ್ಲಿ ಇರೋದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಬರುತ್ತೆ ಸರ್. ಆ ಪೋರ್ಟಲಲ್ಲಿ ಎಂಟ್ರಿ ಇದ್ದರೆ ಇಲ್ಲಿ ತೊಗೊಳ್ಳಲ್ಲ ಸರ್. ಏನಾಗುತ್ತೆ, ಆಂಧ್ರದಲ್ಲಿ ಅವ್ರು ಡಿಲೀಟ್ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ನಾವು ಡಿಲೀಟ್ ಮಾಡ್ತಾ ಇದ್ದೀವಿ. ಆಂಧ್ರದಲ್ಲಿ ಅವ್ರು ಎಷ್ಟೇ ಸಲ ಸೇರಿಸಿದ್ರು ಕೂಡ ಆಟೋಮೆಟಿಕ್ಕಾಗಿ ಡಬಲ್ ಕಡೆ ತೊಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಡು ಸರ್. ಒಂದೇ ಕಡೆ ರೇಷನ್ ಕಾರ್ಡ್. ಈಗ ಈ ಮಗು ಇಲ್ಲೇ ಸೆಟ್ಲ್ ಆಗಿದೆ ಅಲ್ಲ, మీ ಯಜಮಾನ್ ಲ್ಯಾಂಡ್ ಅಲ್ಲಿ ಈಗ ಅವರು ಇಲ್ಲಿ ಶಿಫ್ಟೆಡ್. ಈಗ ಆಂಧ್ರದಲ್ಲಿ ಅವ್ರು ತೆಗಿಯಲ್ಲ ಸರ್, ಪ್ರಾಬ್ಲಮ್ ಆಗಿರೋದು ಸರ್. ಆಂಧ್ರ ಗೌರ್ಮೆಂಟಲ್ಲಿ ಯಾವುದೇ ರೇಷನ್ ಕಾರ್ಡ್ನ ಯಾರನ್ನೂ ಕೂಡ ಡಿಲೀಟ್ ಮಾಡಲ್ಲ ಸರ್. ಸತ್ತೋದ್ರೆ ಮಾತ್ರನೇ ಅವ್ರು ತೆಗಿತಾ ಇದ್ದಾರೆ, ಬೇರೆ ಕಡೆ ತೆಗಿತಾ ಇಲ್ಲ. ನಮ್ಮಲ್ಲಿ ಏನು ಮಾಡ್ತೀವಿ, ಈ ಮಗು ಮದುವೆ ಆಗಿ ಬೇರೆ ಕಡೆ ಹೋಯ್ತು ಅಂದರೆ ಇಮಿಡಿಯೇಟಾಗಿ ಡಿಲೀಟ್ ಆಪ್ಷನ್ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಇದೆ ಸರ್, ನಾವು ಮಾಡ್ಕೊಡ್ತೀವಿ. ಅಲ್ಲಿ ಆಗ್ತಾ ಇಲ್ಲ, ಸೊ ಆ ಕಾರಣದಿಂದ ಆಗ್ತಾ ಇಲ್ಲ ಸರ್. ಏನು ಮಾಡ್ಬೋದು ಪಾಪ ಆ ಮಗು? ಸೊ ಅಲ್ಲಿ ಸರ್ ಯಾರನ್ನ ಅವರಿಬ್ಬರಲ್ಲಿ ಒಬ್ರಿಗೆ ಮಾಡ್ಕೊಡ್ತೀನಿ ಸರ್. ಅವರಿಬ್ಬರಲ್ಲಿ ಯಾರನ್ನ ಒಬ್ರಿಗೆ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಓನಮ್ಮ ಸಪ್ರೇಟ್ ಒಬ್ರಿಗೆ ಏನಾದರೂ ಒಬ್ರಿಗೆ ಮಾಡ್ಕೊಡ್ತೀವಮ್ಮ. ನಿಮ್ದು ಅಪ್ಲೈ ಮಾಡಿದ್ದೀರಮ್ಮ? అమ్మ నీ పేరు అంతా చెప్పు సార్కి సార్ ఫాలో అప్ ಮಾಡಿ నీ పేరు ಫಾಲೋ ಅಪ್ చేస్తారు ಆಫೀಸರ್. ಈಗ ನಿಮ್ಗೆ ಏನಾಗಬೇಕು ಯಜಮಾನ್ರೆ? ಇವಾಗ ಆಧಾರ್ ಕಾರ್ಡ್ ನಮ್ಗೆ ಆದ್ರೆ ಇನ್ಕಮ್ ಟ್ಯಾಕ್ಸ್ ನಿಲ್ಲಿಸ್ತಾರೆ. ನಿಮ್ಗೆ ಆಧಾರ್ ಕಾರ್ಡ್ ಬೇಕು. ಆಧಾರ್ ಚೇಂಜ್ ಆಗ್ಬೇಕಾ? ಆಧಾರ್ ಕಾರ್ಡ್ ಹೊಸದಾಗ್ಬೇಕು ಸರ್. ಹೊಸದು ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಹೊಸದು. ಈಗ ರಘು ನೀವು ಫಾಲೋ ಅಪ್ చేయాలి ಯಜಮಾನ್. 42 ನಮ್ಮ ಡೇಟು 50 ಇದೆ ಸರ್ ಆಧಾರ್ ಕಾರ್ಡ್ ನಲ್ಲಿ. ಯಜಮಾನ್ರೆ ಚೇಂಜ್ ಆದ್ರೆ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಇದೆಯಲ್ಲ. ಈಗ ಯಜಮಾನ್ರ ಡೇಟ್ ಆಫ್ ಬರ್ತ್ 42 ಇದೆ, ಅಲ್ಲಿ 50 ತೋರಿಸ್ತಾ ಇದೆ, ಅದು ಚೇಂಜ್ ಆಗ್ಲೇಬೇಕು. ರಘು ಸೀನಿಯರ್ ಸಿಟಿಸನ್ಸ್ ಪರ್ಸನಲ್ గా ಪಾರಾಡಿ ಸರ್, ನಮ್ಮ ಹುಡುಗನ ಓಡಾಡ್ತಾನೆ, ಇವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ನಿಮ್ಗೆ ಕೆಲಸ ಮಾಡಿಸ್ಕೊಡ್ತೀನಿ. ಇವತ್ತು ಮಾಡ್ಬೋದಾ ಮೇಡಮ್ ಅದು? ಪ್ಲೀಸ್ ಇವತ್ತು ಮಾಡಿ ರಘು, ನಮ್ಮ ಹುಡುಗನ ಕೋಆರ್ಡಿನೇಟ್ ಮಾಡಿ. ನಮ್ಮ ರಿಕ್ವೆಸ್ಟ್ ಏನಂದ್ರೆ ಕಣ್ಣು ಕಾಣಿಸಲ್ಲ, ಓಡಾಡೋಕೆ ಆಗೋದಿಲ್ಲ. 1-2-3 ಸಲ ಓಡಾಡ್ಬೋದು, ಆಮೇಲೆ ಆಗೋದಿಲ್ಲ. ಅದಕ್ಕೆ ಏನು ಅದು ಈಗ ಅಲ್ರಿ ಮತ್ತೆ ನೀವು ಡಿಲೇ ಮಾಡಬಾರ್ದ್ರಿ. ಈಗ ಯಜಮಾನ್ ಹೆಸರಲ್ಲಿ ನೋಟ್ ಮಾಡ್ಕೊಂಡಿದ್ದೀರಿ ರಘು, ನೀವು ಫಾಲೋ ಅಪ್ చేసి ಅದು ಆರ್ಡರ್ ಕಾಪಿ ಯಜಮಾನ್ ಇಂటి ತಕ್ಕ ಮನೆ ಹತ್ರನೇ ಕಳಿಸ್ತೀನಿ ಆರ್ಡರ್ ಕಾಪಿ.